ರೈಲ್ವೆ ಹಳಿಯ ಬಳಿ ಜಮಾಯಿಸಿದ ಸಾರ್ವಜನಿಕರು. ಸ್ಥಳ ಪರಿಶೀಲನೆ ನಡೆಸುತ್ತಿರುವ ರೈಲ್ವೆ ಪೊಲೀಸರು. ಈ ದುರ್ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗೇಟ್ ಬಳಿ ಇರುವ ರೈಲ್ವೆ ಹಳಿಯಲ್ಲಿ. ಅಂದಾಜು 35 ವರ್ಷದ ಅಪರಿಚಿತ ವ್ಯಕ್ತಿಯೊಬ್ಬರು ಬೆಳಗ್ಗೆ ಸಂಚಾರ ಮಾಡುವ ರೈಲಿಗೆ ಸಿಲುಕಿದ್ದು ತಲೆಗೆ ಗಂಭೀರ ಗಾಯವಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು ವ್ಯಕ್ತಿಯ ಗುರುತು ಪತ್ತೆ ಹಚ್ಚಲು ಪೊಲೀಸರು ಮುಂದಾಗಿದ್ದಾರೆ. ಮಹೇಶ್ ಅಂತ ನಮ್ಮ ಜಾತ್ವಾರ. ನಮ್ಮ ಮಾವ ಅವರು ಫೋನ್ ಮಾಡಿದ್ರು. ಈಗ ಹಿಂಗೆ ಗಾರ್ಮೆಂಟ್ಸ್ ಹಿಂದ್ಗಡೆ ಯಾರೋ ರೈಲಿಗೆ ಸಿಕ್ಕಿದ್ದಾರೆ ನೋಡಿ, ಯಾರು ನಮ್ಮ ಲೋಕಲ್ಲೋ ಯಾರು ನೋಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಬಂದ್ವಿ. ಮೋಸ್ಟ್ಲಿ ರೈಲು ಅಡ್ಬೇಕು ಸಿಕ್ಕಿದ್ದಾರೆ ಅನಿಸ್ತೈತೆ. ಮೋಸ್ಟ್ಲಿ 11 ಗಂಟೆಗೆ ರೈಲು ಹೋಗುತ್ತೆ ಚಿಕ್ಕಬಳ್ಳಾಪುರದಿಂದ ಕೋಲಾರ್ಗೆ. ಆ ಟೈಮಲ್ಲಿ ಆಗಿರ್ಬೋದು. ಇಲ್ಲ ಸರ್, ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅರ್ಧ ತಲೆ ಇದಾಗಿದೆಯಲ್ವ, ಗೊತ್ತಾಗ್ತಾ ಇಲ್ಲ. ಭಯಂಕರವಾಗಿದೆ, ತಲೆ ಎಲ್ಲ ಹೋಗಿದೆ. ಅದಕ್ಕೆ ಗೊತ್ತಾಗ್ತಾ ಇಲ್ಲ. ನಮ್ಮೊಂದು ರೈಲ್ವೆ ಡಿಪಾರ್ಟ್ಮೆಂಟ್ ಬಂದ ಏನೋ ಬಾಡಿಯಲ್ಲಿ ಏನೋ ಚಿಕ್ಕಿದ್ರೆ ಪ್ಯಾಂಟಲ್ಲಿ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ಇಲ್ಲ ಸರ್, ಗೊತ್ತಾಗಲ್ಲ. ಜಾಸ್ತಿ ಜನ ಬರ್ತಾರೆ, ನಮಗೂ ಗೊತ್ತಾಗಲ್ವಾ. ನಾವೇನು ನಮ್ಮ ಲೋಕಲ್ ಅಂತೇಳಿ ನೋಡಕ್ಕೆ ಬಂದ್ವಿ, ನಮ್ಗೆ ಗೊತ್ತಾಗಿಲ್ಲ. ಸದ್ಯ ರೈಲ್ವೆ ಪೊಲೀಸರು ಅಪರಿಚಿತ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಇನ್ನು ತಮ್ಮನಾಯಕನಹಳ್ಳಿ ಗೇಟ್ ಸುತ್ತಮುತ್ತ ಆಗಾಗ್ಗೆ ರೈಲ್ವೆ ಹಳಿಯ ಬಳಿ ಸಾವಿನ ಪ್ರಕರಣಗಳು ನಡೆಯುತ್ತಿರುವ ಹಿನ್ನೆಲೆ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಎಚ್ಚರಿಕೆಯಿಂದ ಸಂಚರಿಸಬೇಕೆಂದು ಆಗ್ರಹಿಸಿದ್ದಾರೆ. ಹೊಸಳ್ಳಿ ಹೆಂಗ್ ಗೊತ್ತಾಯ್ತಿದ್ದು ಏನಾಗಿದೆ ಅಂತ? ನಾವು ತೋಟದಲ್ಲಿದ್ವಿ, ಯಾರೋ ಈ ಥರ ಟ್ರ್ಯಾಕ್ ಮೇಲೆ ಈ ಥರ ಫ್ಯಾಕ್ಟ್ರಿ ಹತ್ರ ಆಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಟ್ರ್ಯಾಕ್ ಮೇಲೆ ಬಂದ್ವಿ. ಬರೋಷ್ಟೊತ್ತಿಗೆ ಇಲ್ಲಿ ಬಾಡಿ ಬಿದ್ದಿದ್ದು ನೋಡಿದ್ವಿ ಅಷ್ಟೇ. ಈಗ ನಮ್ಗೆ ಗೊತ್ತಿಲ್ಲ ವಿಷಯ, ಯಾರು ಏನು ಅಂತ ನಮಗೇನು ವಿಷಯ ಗೊತ್ತಿಲ್ಲ. ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ವಿ, ಯಾರೋ ಬಂದು ಹೇಳಿದ್ರು ಈ ಥರ ಫ್ಯಾಕ್ಟ್ರಿ ಗೇಟ್ ಹಿಂದ್ಗಡೆ ಈ ಥರ ರೈಲ್ ಸಿಕ್ಕಿದ್ದಾರೆ ಅಂತೇಳಿ. ಅದಕ್ಕೆ ನೋಡೋಣ ಅಂತ ಬಂದ್ವಿ. ಏನು ಮೆದುಳು ಈಚೆ ಬಿದ್ದೋಗಿದೆ, ಬಾಡಿ ಪಕ್ಕದಲ್ಲಿ ಬಿದ್ದಿದೆ. ಎಷ್ಟು ಅಂದಾಜು ವಯಸ್ಸು? ಒಂದು 30-35 ವರ್ಷ ಒಳಗಡೆ. ಏನೋ ಯಾರೋ ಗೊತ್ತಿಲ್ಲ, ನಮ್ಗೆ ಡೀಟೇಲ್ ಏನೂ ಗೊತ್ತಿಲ್ಲ. ಫ್ಯಾಕ್ಟ್ರಿ ಹಿಂದ್ಗಡೆ ಆಗಿರೋದು. ಬರ್ತಾರೆ ಆದರೆ ಯಾರೋ ಏನೋ ಗೊತ್ತಿಲ್ಲ, ನಮಗೇನು ಆ ವಿಷಯ ಗೊತ್ತಿಲ್ಲ. ಆಗ್ತೈತೆ, ಎಲ್ಲರಿಗೂ ಆಗ್ತೈತೆ. ಏನು 10:30 ಆಗಿದೆ ಅಂತ ಹೇಳಿದ್ರು. ಇಲ್ಲಿ ಹೇಳಿದ್ದು ನಾವು ಕೇಳಿದ್ದಷ್ಟೇ, ನಾವೇನು ನೋಡಲಿಲ್ಲ, ನಮ್ಗೆ ವಿಷಯ ಗೊತ್ತಿಲ್ಲ. ಒಟ್ಟಾರೆ ತಮ್ಮನಾಯಕನಹಳ್ಳಿ ಗೇಟ್ ಬಳಿ ರೈಲಿಗೆ ಸಿಲುಕಿ ಅಪರಿಚಿತ ವ್ಯಕ್ತಿ ಸಾವನ್ನಪ್ಪಿದ್ದು ಪ್ರಕರಣ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.